स्वागत है। मैं आपके साथ फरहान नाज। ಇಂದು ಬಸವನ ಬಾಗೇಡಿ ನಗರಕ್ಕೆ ಎಐಎಂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ಅಸೋದಿನ್ ಓವೈಸಿ ಸಾಹೇಬರು ಬಸವನ ಬಾಗೇವಾಡಿಗೆ ಆಗಮಿಸ್ತಾ ಇದ್ದಾರೆ. 2023 ಸಾರ್ವತ್ರಿಕ ಚುನಾವಣಾ ಅಂಗವಾಗಿ ಏನು ಬಸವನ ಬಾಗೇವಾಡಿ ಕ್ಯಾಂಡಿಡೇಟ್ ಆಗಿರುವಂತ ಅಲ್ಲಾ ಬಕ್ಷ್ ಬಿಜಾಪುರ ಅವರಿಗೆ ಮತಯಾಚನೆ ಮಾಡಲಿಕ್ಕಾಗಿ ಇಂದು ಬಸವನ ಬಾಗೇವಾಡಿಗೆ 3 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ಅವರ ಅಪಾರವಾದ ಬೆಂಬಲಿಗರಿಗೂ ಹಾಗೂ ಅಭಿಮಾನಿ ಬಳಗದಿಂದ ಅಭಿಮಾನಿ ವತಿಯಿಂದ ಅವರಿಗೆ ಏನಿದಿಲ್ಲ ಬಸವನ ಬಾಗೇವಾಡಿ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಹಾಗೂ ಎಂಐಎಂ ಪಕ್ಷದ ಕಾರ್ಯಕರ್ತರು ಅವರಿಗೆ ವಿಜೃಂಭಣೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಆ ರೀತಿ ಬಸವನ ಬಾಗೇಡಿ ಮತದಾರರಲ್ಲಿ ಮಾಧ್ಯಮ ಮುಖಾಂತರ ಕೇಳಿಕೊಳ್ಳೋದೇನಪ್ಪಾ ಅಂತ ಹೇಳ್ಕಂತಂದ್ರೆ ಅಸೋದೋಶಿ ಸಾಹೇಬರು ಬಸವನ ಬಾಗೇಡಿ ನಗರಕ್ಕೆ 3 ಗಂಟೆ ತೆಲಗಿ ರಸ್ತ ಆಗಮಿಸ್ತಾ ಇದ್ದಾರೆ. 3 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ರೋಡ್ ಶೋ ಮಾಡೋದ್ರ ಮುಖಾಂತರ ಅಲ್ಲಾ ಬಕ್ಷ್ ಬಿಜಾಪುರ ಅನ್ನೋರಿಗೆ ಮತಯಾಚನೆ ಮಾಡಲಿಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಬಸವನ ಬಾಗೇಡಿ ನಗರದಲ್ಲಿ ರೋಡ್ ಶೋ ಮಾಡಿ ಏನ ಆಲಿಮಟ್ಟಿ ರಸ್ತೆಯಲ್ಲಿ ಇರುವಂತ ನವನಗರದಲ್ಲಿ ಏನಿದ್ದಲ್ಲ ಒಂದು ಬೃಹತ್ ಸಮಾವೇಶವನ್ನ ಅಲ್ಲಾ ಬಕ್ಷ್ ಬಿಜಾಪುರ ಅನ್ನೋರಿಗೆ ಅಸ್ತ್ರ ಮತಯಾಚನೆ ಮಾಡಿಸೋಸ್ಕರ ಬಸವನ ಬಾಗೇಡಿ ಸಮಸ್ತ ಮತಕ್ಷೇತ್ರ ಜನರಿಗೆ ಈ ಮಾಧ್ಯಮ ಮುಖಾಂತರ ಹೆಚ್ಚಿನ ಪ್ರಮಾಣದಲ್ಲಿ ತಾವು ಬಂದು ಅಲ್ಲಾ ಬಕ್ಷ್ ಅನ್ನೋರಿಗೆ ಏನಿದಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲವನ್ನು ಗುರುತಿಸಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರುವಂತ 10ನೇ ತಾರೀಕಿಗೆ ಏನಿದಿಲ್ಲ ತಮ್ಮ ಅಮೂಲ್ಯವಾದ ಓಟನ್ನ ಅವ್ರಿಗೆ ಗಾಳಿ ಪುಟಕ್ಕೆ ಕೊಟ್ಟು ಅತಿ ಬಹುಮತದಿಂದ ಅವ್ರಿಗೆ ನಾವು ಆರಿಸಿ ತರಬೇಕಂತ ಹೇಳಿ ಈ ಮಾಧ್ಯಮ ಮುಖಾಂತರ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ 3 ಗಂಟೆಯಿಂದ 9 ಗಂಟೆವರೆಗೆ ಬಸವನ ಬಾಗೇವಾಡಿ ನಗರದಲ್ಲಿ